ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಂಧ್ಯಾವಂದನೆ, ದೇವರ ಪೂಜೆ ಹೇಗೆ ಪ್ರತಿನಿತ್ಯವೂ ಕೂಡ ಮಾಡಲೇಬೇಕೋ ಅದೇ ಕ್ರಮದಲ್ಲಿ ಬ್ರಹ್ಮಯಜ್ಞವನ್ನು ಕೂಡ ಪ್ರತಿನಿತ್ಯವೂ ಕೂಡ ಮಾಡಲೇಬೇಕು. ನಿತ್ಯ ಕರ್ಮ. ಇದನ್ನು ಮಾಡುವುದರ ಫಲವೇನು ಅಂತಂದರೆ, ಯಂ ಯಂ ಕ್ರತುಮಧೀಯೀತ ತಸ್ಯ ತಸ್ಯಾಪ್ನುಯಾತ್ ಫಲಂ ತ್ರಿರ್ವಿತ್ತ ಪೂರ್ಣ ಪೃಥಿವೀ ದಾನಸ್ಯ ಫಲಮಶ್ನುತೆ. ನೋಡಿ, ಯಾರು ಪ್ರತಿನಿತ್ಯವೂ ಕೂಡ ಈ ಬ್ರಹ್ಮಯಜ್ಞವನ್ನು ಮಾಡ್ತಾರೋ ಅವರು ಇಂತಹ ಫಲವನ್ನು ಪಡಿತಾರೆ. ಶ್ರೇಷ್ಠವಾದಂತಹ ದೊಡ್ಡವಾದಂತಹ ಯಜ್ಞಗಳು ಅಂತ ಏನೇನಿದೆಯೋ ಆ ಯಜ್ಞವನ್ನು ಮಾಡಿದಂತಹ ಪುಣ್ಯ ಬ್ರಹ್ಮಯಜ್ಞ ಮಾಡುವುದರಿಂದ ಪ್ರಾಪ್ತಿಯಾಗುತ್ತೆ. ಅಷ್ಟೇ ಅಲ್ಲ, ಸಂಪೂರ್ಣವಾಗಿ ಭೂಮಿಯಲ್ಲಿ ಸಂಪತ್ತನ್ನು ತುಂಬಿ 3 ಸಲ ದಾನ ಮಾಡಿದರೆ ಏನು ಪುಣ್ಯ ಬರುತ್ತದೆಯೋ ಆ ಪುಣ್ಯ ಬ್ರಹ್ಮಯಜ್ಞ ಮಾಡುವುದರಿಂದ ಬರುತ್ತದೆ. ಆದ್ದರಿಂದ ಪ್ರತಿನಿತ್ಯವೂ ಕೂಡ ತಪ್ಪದೇನೆ ಕಲಿತುಕೊಂಡು ಆ ಬ್ರಹ್ಮಯಜ್ಞವನ್ನು ಮಾಡಲೇಬೇಕು. ಶ್ರೀಕೃಷ್ಣ ಅರ್ಪಣಮಸ್ತು.